ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೊಂದು ಹೊಸ ವ್ಲಾಗ್ ಜೊತೆಗೆ ನಿಮ್ಮ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟು ಒಂದು 9:30 ಅಷ್ಟೊತ್ತಿಗೆ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಎಲ್ಲಿ ರಂಗೋಲಿ ಹಾಕ್ತಿರೋದು ಅಂದರೆ ನಮ್ಮ ಆಂಟಿ ಮನೆಯ ಮುಂದೆ. ಏನಿದು ಇಷ್ಟು ಕಲರ್ಫುಲ್ಲಾಗಿ ಇಷ್ಟು ದೊಡ್ಡದಾಗಿ ರಂಗೋಲಿ ಹಾಕ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಏನಂತಂದರೆ ನಮ್ಮ ಆಂಟಿ ಮನೇಲಿ ಬೆಳಗ್ಗೆ ಹೋಮ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಂದರೆ ಮಡಕೆ ತೊಗೊಳ್ಳೋದು ಅಂತ ಹೇಳ್ತಾರೆ ನಮ್ಮೂರ ಸೈಡು. ಹಾಗಾಗಿ ರಂಗೋಲಿನ ಹಾಕ್ಕೊತಾ ಇದ್ದೀವಿ. ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಗೆ ಇತ್ತಂತೆ ಹೋಮ. ಅದಕ್ಕೋಸ್ಕರ ನೈಟೇ ರಂಗೋಲಿ ಹಾಕ್ಕೊಂಬಿಟ್ರೆ ಬೆಟರ್ ಅಲ್ವಾ ಅಂತೇಳಿ ನೈಟೇ ಇಷ್ಟು ದೊಡ್ಡ ರಂಗೋಲಿನ ಹಾಕ್ತಾಯಿದ್ದೀವಿ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟು ದೊಡ್ಡ ರಂಗೋಲಿನ ಹಾಕಿರೋದು. ಅಂದರೆ ಅದನ್ನ ನೋಡ್ಕೊಂಡು ಹಾಕಿದ್ರು ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿ ಹಾಕಿದ್ದೀನಿ. ಈಗ ಕಲರೆಲ್ಲ ಫಿಲ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಹೆಂಗೆ ಕೂತಾಳೆ ತಲೆ ಮೇಲೆ ಸೆರಗ್ ಮುಚ್ಕೊಂಡು. ಇದೇನೋ ಒಂಥರ ಚೆನ್ನಾಗಿದೆ ಕಲರ್. ಅದು ಮೆರೂನು ಫೋಟೋದ ಎಷ್ಟು ಚೆನ್ನಾಗಿ ಕಾಣ್ತದೆ ಗೊತ್ತಾ? ಅದೇ ರಂಗೋಲಿ ಗಾಯ್ಸ್, ನಾವು ಏನಕ್ಕೆ ರಂಗೋಲಿ ಬಿಡಿಸ್ತಾ ಇದ್ದೀವಿ? ಕಲರ್ ರಂಗೋಲಿ. ಗೆಸ್ ಮಾಡಿ ಗೆಸ್ಸು. ಏನದು ಇವಳು ಮಾತಾಡೋದು? ರಕ್ಷಿತ, ಎಂತ ಗೊತ್ತುಂಟಾ ಗಾಯ್ಸ್, ನಾಳೆ ನಮ್ಮ ಮನೆಯಲ್ಲಿ ಹೋಮ ಇಟ್ಟುಕೊಂಡಿದ್ದೇವೆ. ಹಂಗನಲ್ಲ, ಅವಳು ಅಲ್ಲೇ ತೊದಲಿಸ್ಬಿಡ್ತಾಳೆ. ನಾಳೆ ಲೈವ್ ಬಿಡ್ಬೇಕಂತ ಹೋಮ ಮಾಡೋದು. ಲೈವ್ಗಿಂತ ವ್ಲಾಗ್ ಸರಿ. ವ್ಲಾಗ್ ಮಾಡ್ತಿದ್ದೆ. ಆಂಟಿ ಬೆಳಗ್ಗೆ ನಿದ್ದೆ ಮಾಡೋದು ನೀವು ಎಷ್ಟು ಗಂಟೆಗೆ ಎದ್ದೋಗ್ತೀರಾ? 4 ಗಂಟೆ. 4 ಗಂಟೆ ಅಂದರೆ 5 ಗಂಟೆಗೆ ಎದ್ದೋಗ್ತೀರಾ? 2 ಗಂಟೆ ಅಂದ್ಕೊಳ್ಳಿ, 3 ಗಂಟೆಗೆ ಎದ್ದೋಗ್ತೀರಾ? ನೀವು ಬೇಗ ಬಂದು ಸ್ನಾನ ಮತ್ತೆ ಮಾಡೈತೆ, ಅದಕ್ಕೆ ಕೇಳಿದೆ. ವ್ಲಾಗ್ ಏನಂತ ಚಿಕ್ಕಿ ಹೋಗಿ ನಾನು ಹೋಗಿ ರಮೇಶ್ ಮಾತಾಡ್ತೀನಿ ಗೊತ್ತಿಲ್ಲ. ಪಾಪಿ ಎತ್ತಿನಲ್ಲಿ ಸರಿ ಕಡೆ ಮಾಡ್ತೀರಾ? ಬರ್ತೀನಿ ತಿನ್ನಿಸ್ತೀನಿ. ಹೋಗಿ ಮಾಡಾಗಿ ಒಂದೇ ಸ್ಪೂನ್ ಹಾಕಿ, ಒಂದು ಸ್ಪೂನ್ ಅದ್ರ ಮೇಲೆ ಒಂದು ಸಿದ್ದು ಬಾಯ್ ಬಾಯ್ ನಾನು ತೆಗಿತೀನಿ. ನೀನು ಮಕ್ಕಳು ಪಾಪ ಹೋಯ್ತಾ ಹೋಗ ಬಾ. ಚಿಕ್ಕ ಒಂದು ಚೆನ್ನಾಗಿ ಕಾಣ್ತಾನೆ. ಗೈಸ್ ನೋಡಿ, ನಮ್ಮ ಹುಡುಗನ ತೆಗಿಬೇಕಂತ ವಿಡಿಯೋನ. ಏನು ನೋಡಿ ಫ್ರೆಂಡ್ಸ್, ನಮ್ಮ ಮಾವನ ಬುಸ್ಸಾರ ಅಂತ ರಂಗೋಲಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ನೋಡ್ತಾನೆ. ಸಮಾಧಾನ ಮಾಡ್ಕೊಂಡು ಸರಿಪರಿ ಮಾಡೋಗಿ ಅಂತ ಅದೇನಂದ್ರಲ್ಲ, ನಂದೆಲ್ಲಿ ಇಡ್ಲಿ ಆಯ್ತಾ ಹಂಗೆ ನೀವು ನೀನು ಹೋಗಿ ಊಟ ಮಾಡೋ. ಅಮ್ಮ ಹೋಗು. ನೀವು ಕಟ್ಟಿದ್ದಲ್ಲ ಹಾಕೋಸಕ್ಕೆ ನೀವು ಬೆಳಗ್ಗೆ. ಹಾಂ ಓಲ ಪಾಪು ಸ್ವೆಟ್ರು ಚಿನ್ನಮ್ಮ, ನೀನು ಸ್ವೆಟ್ರ್ ಸುಮ್ಮನೆ ಹೋಗುದು ಹಾಕೋ ಖುಷಿಗೆ. ಎಸ್ ಗೈಸ್, ಇಲ್ಲಿಂದ ಫುಲ್ಲು ವಾಯ್ಸ್ ಓವರೇ ಕೊಡಬೇಕು. ಯಾಕೆ ಅಂತಂದರೆ ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ.
ಕಾಪಿರೈಟ್ ಬರುತ್ತೆ ಕಣೋ ಅಂತ ಹೇಳಿದ್ರೆ ಕೇಳಲಿಲ್ಲ. ಅವನು ವೀಡಿಯೋಸ್ ನೋಡ್ತಾನೆ ಕೂತ್ಕೊಬಿಟ್ಟ. ಅಲ್ಲೇ ಹೋಗು ನಿಮ್ಮ ಅಪ್ಪಾಜಿಗೆ ಹೋಗ್ತಿದ್ದೆ ಅಂತಂದ್ರೂ ಕೇಳಲಿಲ್ಲ. ಕೊನೆಗೂ ಆ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ ಇದರಲ್ಲಿ. ಈಗ ರಂಗೋಲಿ ಕಲರೆಲ್ಲ ಫಿಲ್ ಮಾಡಿ ನೋಡಿ, ತುಂಬ ಚಳಿ ಅಂದರೆ ಚಳಿ, ಅಂಥದ್ರಲ್ಲೂ ಹಿಮ ಎಲ್ಲ ಬೀಳ್ತಾಯಿದೆ. ಒಳಗೆ ಹೋಗು ಅಂತಂದರೆ ಹೋಗ್ತಾನೂ ಇರಲಿಲ್ಲ. ಅವನು ಪಡ್ಸಲಲ್ಲೇ ಕೂತ್ಕೊಂಡು ಇದು ಮಾಡ್ತಾಯಿದ್ದ. ಫುಲ್ಲು ನಾನು ವೀಡಿಯೋ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ನೋಡಿದ್ರಲ್ಲ ಈಗ ಬ್ಯಾಕ್ ಇದರಲ್ಲಿ ನಾನು ವೀಡಿಯೋ ಮಾಡ್ತೀನಿ ಅಂತ ಫುಲ್ಲು ರೋದನೆ ಕೊಡ್ತಾಯಿದ್ದ. ಈಗ ಅಪ್ಪ ಬಂದರು ಅವನು ಕರ್ಕೊಂಡು ಹೋಗೋಣ ಅಂತೇಳಿ, ಬಟ್ ಅವನು ಹೋಗಲಿಲ್ಲ. ಇಲ್ಲೇ ಇರ್ತೀನಿ ಅಂತೇಳಿ ಅಲ್ಲೇ ಪಡ್ಸಲಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಅಂದರೆ ಬರೀ ಫೋನ್ ನೋಡ್ತಾ ವೀಡಿಯೋಸ್ನ ನೋಡ್ತಾ ಮಲ್ಕೊಂಡಿದ್ದ. ಈಗ ಕಲರ್ಸ್ ಎಲ್ಲ ಫಿಲ್ ಮಾಡಿ ಲಾಸ್ಟಲ್ಲಿ ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಎಸ್ ಗಾಯ್ಸ್, ನೋಡ್ತಾ ಇರ್ಬೋದು ನೀವು ರಂಗೋಲಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದರಲ್ಲೂ ಈ ಸಗಣಿ ನೆಲದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ಸ್ ಎಲ್ಲ ಹಾಕಿರೋದ್ರಿಂದ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಕಲರ್ಸ್ ಫಿಲ್ ಮಾಡಿರೋದ್ರಿಂದ ಬೆಳಗ್ಗೆಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ, ನೋಡ್ತಾ ಇರ್ಬೋದು ನೀವು. ಇದು ಬಂದು ಬೆಳಗಿಂದು. ಏನಾಯಿತು ಅಂತಂದರೆ 6 ಗಂಟೆಗೆ ಹೋಮ ಅಂತ ಹೇಳಿದ್ರಲ್ಲ, ನಾನು ಅಂದ್ಕೊಂಡೆ 6 ಗಂಟೆ ಅಂದರೆ 6 ಗಂಟೆಗೆ ಸ್ಟಾರ್ಟ್ ಮಾಡಿರಲ್ಲ ಅಂತ. ಬಟ್ ನಾನು ಮನೆ ಹೋಗೋ ಅಷ್ಟೊತ್ತಿಗೆ ಹೋಮ ಪೂಜೆ ಎಲ್ಲ ಆಗೋಗಿತ್ತು. ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ರು. ಔಷಧನು ಮತ್ತು ಪಂಚಾಮೃತ ಮತ್ತು ಕೋಸಂಬರಿ ಮಾಡಿದರು ಪ್ರಸಾದಕ್ಕೆ. ಎಲ್ಲ ಪೂಜೆ ಆಗೋಗಿತ್ತು. ಆವಾಗ ಹೋದ್ವಿ. ಹೋಗಿದ್ದಿದ್ರೆ ಅದು ಕೂಡ ಕ್ಲಿಪ್ಪಿಂಗ್ಸ್ ತೊಗೋಬೋದಿತ್ತು ಅಂತ ಅನ್ನಿಸ್ತು. ಇಲ್ಲೂ ಕೂಡ ಅಷ್ಟೇ ದೇವ್ರದ್ದು ಸಾಂಗ್ ಹಾಕ್ಬಿಟ್ಟಿದ್ರು. ಅದಕ್ಕೋಸ್ಕರ ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ. ಈಗ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಪೂಜೆ ಕೂಡ ಮಾಡಿ ಲಾಸ್ಟಲ್ಲಿ ಪ್ರಸಾದ ಕೊಡೋವಂಥದ್ದು ಎಲ್ಲ ಎಡೆ ಎಲ್ಲ ಇಟ್ಟು ಪೂಜೆ ಮಾಡಿ ಪ್ರಸಾದಕ್ಕೆಲ್ಲ ನೋಡಿ ರೆಡಿ ಮಾಡ್ತಾಯಿದ್ದಾರೆ. ಕೋಸಂಬರಿ ಮತ್ತು ಪಂಚಾಮೃತ ಎರಡೂ. ಆಮೇಲೆ ಇದೆಲ್ಲ ಆದಮೇಲೆ ಅಡುಗೆ ಮಾಡಬೇಕಿತ್ತು. ಅನ್ನ ಸಾಂಬಾರು ಮತ್ತು ಪಾಯಸ ಬೂಂದಿ. ಇದು ಕೂಡ ಅಷ್ಟೇ. ಇದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಕ್ಕಳನ್ನ ಮೇಂಟೈನ್ ಮಾಡೋದೇ ಆಗೋಯ್ತು ನನಗೆ. ಈಗ ಈ ಥರ ಎಲ್ಲ ಪೂಜೆ ಮಾಡಾದಮೇಲೆ ಗಂಧ ಎಲ್ಲ ಇಕ್ಕಿಸ್ಕೊಂಡು ತೀರ್ಥ ಪ್ರಸಾದ ಮಂಗಳಾರತಿ ಎಲ್ಲ ತಗೊಂಡು ಚೆನ್ನಾಗಾಯಿತು ಪೂಜೆ. ನಾನು ತುಂಬ ಆಸೆಯಾಗಿದ್ದೆ, ಏನಪ್ಪ ಅಂದರೆ ಹೋಮ ನೋಡ್ಬೋದು ಅಂತ ಹೇಳ್ಬಿಟ್ಟು ಮತ್ತು ವೀಡಿಯೋನು ಮಾಡ್ಕೋಬೋದು ಅಂತ ಹೇಳಿ. ಬಟ್ ಅದು ಏನೋ ಹೇಳ್ತಾರಲ್ಲ ಹಾಗೆ, ಯಾವುದೇ ದೇವರು ಇದು ಮಾಡಿರ್ತಾನೋ ಅದೇ ಅಲ್ವಾ ಆಗೋದು. ಅದಕ್ಕೋಸ್ಕರ ಸರಿ ಅಂಥೇಳಿ ಈಗ ನಮ್ಮ ಹುಡುಗ ಶಿವುಚ್ಚ ಕುಂಬಳಕಾಯಿ ಹೊಡಿತಿದ್ದಾನೆ. ದೃಷ್ಟಿ ಆಗಿದ್ರೆ ಮನೆಗೆ ಇದ್ರ ಮುಖಾಂತರ ಹೋಗಲಿ ಅಂತ ಹೇಳಿ ಕುಂಬಳಕಾಯಿ ಹೊಡಿತಿದ್ದಾನೆ, ಬೂದು ಕುಂಬಳಕಾಯಿ. ಇದು ಎಲ್ಲ ಹೊಡೆದಾದ್ಮೇಲೆ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟು ಅಡುಗೆಗೆ ಪ್ರಿಪ್ರೇಷನ್ ಮಾಡೋ ಅಂಥದ್ದು ನೋಡೋಣ ಬನ್ನಿ.
ಇಲ್ಲಿ ಬಂದು ಸೇಮ್ ಆ್ಯಸ್ ಇಟ್ ಈಸ್ ದೇವ್ರ ಮನೇಲಿ ಸಾಂಗ್ ಹಾಕಿದ್ರು, ಅದೇ ಬರ್ತಾಯಿತ್ತು. ನನಗಂತೂ ಸಖತ್ ಬೇಜಾರಾಯಿತು. ಎಲ್ಲದಕ್ಕೂ ವಾಯ್ಸ್ ಓವರ್ನೇ ಕೊಡಬೇಕಲ್ಲ ಅಂತ ರಾ ವಿಡಿಯೋಸ್ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು, ತುಂಬ ಚೆನ್ನಾಗಿ ಮಾತುಕತೆಗಳು ಆಗ್ತಿತ್ತು. ಈಗ ಇಲ್ಲಿ ತರಕಾರಿಗಳನ್ನೆಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕಟ್ ಮಾಡ್ಕೊತಾ ಇದ್ವಿ. ಮಾಮೂಲಿ ತರಕಾರಿ ಸಾಂಬಾರು ಮತ್ತು ಅನ್ನ, ಪಾಯಸ ರವೆ ಮತ್ತು ಶಾವಿಗೆ ಏನೋ ಹಾಕ್ಬಿಟ್ಟು ಪಾಯಸ ಮಾಡಿದರು, ಮತ್ತು ಬೂಂದಿ. ಅದಕ್ಕೆ ತುಂಬ ಚೆನ್ನಾಗಿತ್ತು ಸಾಂಬಾರು. ಮದುವೆ ಮನೇಲಿ ಮಾಡ್ತಾರಲ್ಲ ಆ ಥರ ಇತ್ತು. ನಾನು ನೋಡಿ ಯಾವ ಥರ ಕಾಣಿಸ್ತಾಯಿದ್ದೀನಿ ಅಂತ ನನಗೆ ನಗು ಬರ್ತಾಯಿತ್ತು ನನ್ನನ್ನು ನೋಡ್ತಾ ಇದ್ದರೆ. ಈಗ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತಾಯಿದ್ವಿ. ಈ ಕಡೆ ಆಂಟಿ ಎಲ್ಲ ರುಬ್ಬೋದಕ್ಕೆ ಏನೇನೋ ರೆಡಿ ಮಾಡ್ಕೋಬೇಕಿತ್ತು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಇಲ್ಲಿ ನಮ್ಮ ಮನೆಯವ್ರಿಗೆ ಏನೋ ಒಂದು ಕ್ವಶನ್ ಕೇಳಿದೆ, ಹರಿಹರ ಯಾರು, ಅವ್ರ ಮಕ್ಕಳು ಯಾರು ಅಂತ ಎಲ್ಲ ಕೇಳ್ತಾರೆ. ಅದಕ್ಕೊಂದಷ್ಟು ಉದ್ದ ಹೇಳಿದ್ರು. ಅದಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಕರೆಕ್ಟಾಗಿ ಹೇಳ್ತಿದ್ದಾರಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿ ಹೇಳಿ ಅಂತ ಇದ್ದೀನಿ. ಬಟ್ ಅವರು ಹೇಳೋಕ್ಕೆ ರೆಡಿ ಇಲ್ಲ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ಲು ಶೈ ಆಗೋದ್ರು ಅವರು, ಯಾಕೆ ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಕೋಪನೂ ಮಾಡಿಕೊಂಡ್ರು ನನ್ನ ಮೇಲೆ. ಸೊ ಇರಲಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಹಾಗೆ ಅಡುಗೆ ಮನೆಗೆ ಒಂದು ಸ್ಟಿಕ್ಕರ್ಸ್, ವಾಲ್ಪೇಪರ್ ಸ್ಟಿಕ್ಕರ್ ತರಿಸಿದ್ರು ಆಂಟಿ, ಅಡುಗೆ ಮನೆಗೆ ಹಾಕೋಣ ಅಂತ ಹೇಳ್ಬಿಟ್ಟು. ಸರಿ ಅಂತೇಳಿ ಅದನ್ನು ಹಾಕ್ತಾಯಿದ್ದೀವಿ ಈಗ. ಅಂದರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು, ಸೇಮ್ ಟೈಲ್ಸ್ ಕಲ್ ಥರನೇ ಕಾಣಿಸ್ತಿತ್ತು. ಬಟ್ ಅದು ಮಾರನೇ ದಿನಕ್ಕೆ ಅದಾಗದೇ ಎಡ್ಕೊಂಡ್ಬಂದ್ಬಿಟ್ಟಿತ್ತಂತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು, ಇನ್ನೂ ಕ್ವಾಲಿಟಿಯಾಗಿರೋದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದರು. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ತುಂಬ ಬೆಳಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.